ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಟಾಪ್ 20 ಇಂಜಿನಿಯರಿಂಗ್ ಕಾಲೇಜಸ್ ಲಿಸ್ಟ್ ಮಾಡಿದ್ದೆ, ವಿತ್ ಪ್ಲೇಸ್ಮೆಂಟ್ ಅನಾಲಿಸಿಸ್ ಕೂಡ ಮಾಡಿಕೊಟ್ಟಿದ್ದೆ ನಾನು ನಿಮಗೆ. ಸೊ ಆ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಸುಮಾರಷ್ಟು ಜನ ಕಮೆಂಟ್ ಹಾಕಿದ್ರಿ ಅಲ್ವಾ, ಬ್ರೋ ಟಾಪ್ 50 ಕಾಲೇಜಸ್ ಲೀಸ್ಟ್ ಮಾಡಿಕೊಡಿ ಮತ್ತು ಟಾಪ್ 100 ಕಾಲೇಜಸ್ ಲೀಸ್ಟ್ ಮಾಡಿಕೊಡಿ ಅಂತ. ಮತ್ತು ಇನ್ನೂ ಕೆಲವು ವಿದ್ಯಾರ್ಥಿಗಳು ಇನ್ನೂ ಕೆಲವು ಡೌಟ್ಸ್ಗಳನ್ನ ಕೇಳಿದ್ರಿ. ಅಂದರೆ ಬ್ರೋ ನಂದು ರ್ಯಾಂಕು 1 ಲ್ಯಾಕು ಮತ್ತು 2 ಲ್ಯಾಕ್ ಅಬೋ ಇದೆ, ಸೊ ನಮಗೆ ಏನೋ ಗೌರ್ಮೆಂಟ್ ಸೀಟ್ ಸಿಗುತ್ತಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಂತದು. ಮತ್ತು ಬ್ರೋ ನಮ್ಮದು ರ್ಯಾಂಕ್ ಇಷ್ಟಿದೆ, ಸೊ ಈ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ನಮಗೆ ಸೀಟ್ ಸಿಗ್ಬೋದಾ? ಸೊ ಈ ಒಂದು ವಿಡಿಯೋನ ನೀವು ಕರೆಕ್ಟಾಗಿ ನೋಡಿದ್ಮೇಲೆ ನಿಮಗೆ ಈ ಎಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ, ಆಯಿತಾ? ಓಕೆ, ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಸುಮಾರು ಒಂದು 115 ಇಂಜಿನಿಯರಿಂಗ್ ಕಾಲೇಜಸ್ ಲೀಸ್ಟ್ ಮಾಡಿದ್ದೀನಿ. ಸುಮ್ಮನೆ ಯಾವ್ಯಾವ ಇಂಜಿನಿಯರಿಂಗ್ ಕಾಲೇಜಸ್ ಇದ್ದಾವೆ ಅವುಗಳ ನೇಮ್ಸ್ ಮಾತ್ರ ನಾನು ನಿಮಗೆ ಇಲ್ಲಿ ಶೇರ್ ಮಾಡಿಲ್ಲ. ಆ ಒಂದು ಪರ್ಟಿಕ್ಯುಲರ್ ಕಾಲೇಜಿನ ಕಾಲೇಜ್ ಕೋಡ್ ಏನಿರುತ್ತೆ ಅದನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ. ಮತ್ತು ಆ ಒಂದು ಕಾಲೇಜಿನ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫ್ ಫಾರ್ CSE ಬ್ರ್ಯಾಂಚ್ ಏನಿದೆ ಆ ಇನ್ಫಾರ್ಮೇಷನ್ನು ಕೂಡ ನಾನು ನಿಮಗೆ ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ, ಆಯಿತಾ? ಸೊ ಅದಕ್ಕೋಸ್ಕರ ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆಮೇಲೆ ನಾನು ಏನಿಲ್ಲಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕಟ್ ಆಫ್ ಕೊಟ್ಟಿರ್ತೀನಲ್ವಾ, ಅದು 2023 ಇಯರ್ದಾಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು GM ಕ್ಯಾಟಗರಿ ಮಾತ್ರ. ಎಲ್ಲ ಕ್ಯಾಟಗರಿದು ನಾನು ಕಟ್ ಆಫ್ ಕೊಟ್ಟಿಲ್ಲ ಇಲ್ಲಿ. ವಿತ್ ರೆಸ್ಪೆಕ್ಟ್ ಟು GM ಕ್ಯಾಟಗರಿ ಮತ್ತು CSE ಬ್ರ್ಯಾಂಚ್ ಅಷ್ಟೇ ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಗೂಗಲ್ ಹೋಗಿ KCET 2024 ಸೆಕೆಂಡ್ ರೌಂಡ್ ಕಟ್ ಆಫ್ ಇಂಜಿನಿಯರಿಂಗ್ ಅಂತ ಸರ್ಚ್ ಮಾಡಿ. ಒಂದು ಲಿಂಕ್ ಓಪನ್ ಆಗುತ್ತೆ, ಅದು ಕೆ ಅವ್ರದ್ದು ಅಫಿಷಿಯಲ್ ಲಿಂಕೇ ಓಪನ್ ಆಗುತ್ತೆ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಏನೋ PDF ಓಪನ್ ಆಗುತ್ತೆ. PDFನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಡ್ರೈವಲ್ಲಿ ಓಪನ್ ಮಾಡಿ, ಆಯಿತಾ? ಡ್ರೈವಲ್ಲಿ ಓಪನ್ ಮಾಡಿದ ತಕ್ಷಣ ಏನು ಈ ಒಂದು ವಿಡಿಯೋದೆಲ್ಲ ನಮಗೆ ಕಾಲೇಜ್ ಕೋಡೆಲ್ಲ ಕೊಟ್ಟಿರ್ತೀನಿ. ಸೊ ಆ ಕಾಲೇಜ್ ಕೋಡ್ ಇಟ್ಕೊಂಡು ನೀವು ಆ ಒಂದು PDFಲ್ಲಿ ಸರ್ಚ್ ಮಾಡಿದ್ರಿ ಅಂತಂದರೆ ಆ ಕಾಲೇಜ್ ಫುಲ್ ಡಿಸ್ಪ್ಲೇ ಆಗುತ್ತೆ, ಆಯಿತಾ? ಆಮೇಲೆ ಆ ಕಾಲೇಜಲ್ಲಿ ಯಾವ್ಯಾವ ಕೋರ್ಸು ಅಲೋ ಇದೆ, ಅಂದರೆ ಆ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ಎಲ್ಲ ಇದ್ದಾವೆ ಆ ಎಲ್ಲ ಕೋರ್ಸ್ದು ಕೂಡ ಡಿಸ್ಪ್ಲೇ ಆಗುತ್ತೆ ನೇಮ್ಸು. ಸೊ ಆವಾಗ ನೀವೇನು ಮಾಡಬೇಕು ಅಂತಂದರೆ ನೀವು ಯಾವ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಕೋರ್ಸ್ನ ಕಟ್ ಆಫ್ನ ಚೆಕ್ ಮಾಡಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಯುವರ್ ಕ್ಯಾಟಗರಿ. ಸಪೋಸ್ ನೀವೇನಾದರೂ ಈಗ 2A ಕ್ಯಾಟಗರಿ ಆಗಿದ್ರಿ ಅಂತಂದರೆ 2A ಕಾಲಮ್ ಇರುತ್ತೆ, 2A ಕ್ಯಾಟಗರಿ ಕಾಲಮ್ ಇರುತ್ತೆ. ಸೊ ಆ ಕಾಲಮ್ಗೆ ವಿತ್ ರೆಸ್ಪೆಕ್ಟ್ ಟು ಇಲ್ಲಿ ರೋಸಲ್ಲಿ ಕೋರ್ಸಸ್ ನೇಮ್ ಇರ್ತವೆ. ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, ಮೆಕ್ಯಾನಿಕಲ್ಲು, ಸಿವಿಲು ಈ ರೀತಿ ಇರುತ್ತೆ. ಸೊ ಈ ರೀತಿ ನಿಮ್ಮ ಏನೋ ಕ್ಯಾಟಗರಿಯ ಕಟ್ ಆಫ್ನ ಚೆಕ್ ಮಾಡಬೇಕಾಗುತ್ತೆ ಪರ್ಟಿಕ್ಯುಲರ್ ಕೋರ್ಸ್ ಜೊತೆ, ಆಯಿತಾ? ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ಬೇಸಿಕ್ ಐಡಿಯಾ ಸಿಗುತ್ತೆ, ಆಯಿತಾ? ಸೊ ನನಗೆ ಈ ಒಂದು ಕಾಲೇಜಲ್ಲಿ ಈ ಒಂದು ಕೋರ್ಸ್ಗೆ ಸಿಗ್ಬೋದು ಸೀಟು, ನಾನು ಲಾಸ್ಟ್ ರೌಂಡ್ ತನಕ ಒಂದು ಸ್ವಲ್ಪ ವೆಯ್ಟ್ ಮಾಡಿದರೆ ಸಿಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ, ಆಯಿತಾ? ಓಕೆ, ಮುಂದಿನ ವಿಡಿಯೋದಲ್ಲಿ ಬೇಕಾದರೆ ನಾನು ನಿಮಗೆ ಹೇಗೆ ಚೆಕ್ ಮಾಡಬೇಕು ಕಟ್ ಆಫನ್ನು ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಡೀಟೇಲಾಗಿ, ಆಯಿತಾ? ಸೊ ಇವಾಗ ಒಂದು ಬೇಸಿಕ್ ಐಡಿಯಾ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿ ಚೆಕ್ ಮಾಡಬೇಕು ಅಂತ. ಸೊ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋನ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಮುಂದೆ ಫ್ಯೂಚರಲ್ಲಿ ತುಂಬ ಯೂಸ್ ಆಗುತ್ತೆ. ಓಕೆ, ಬನ್ನಿ ಕಾಲೇಜ್ ಲಿಸ್ಟನ್ನು ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಇದೇ ನಾನು ಮಾಡಿರೋಂಥ ಕಾಲೇಜಸ್ ಲಿಸ್ಟು. ಸೊ ಲಾಸ್ಟ್ ನಾನೇನು ಟಾಪ್ 20 ಕಾಲೇಜಸ್ ಮಾಡಿದ್ದೆ ಅಲ್ವಾ, ಸೊ ಈ ಟಾಪ್ 20ಯಲ್ಲೂ ಸ್ವಲ್ಪ ಹಿಂದೆ ಮುಂದೆ ಇರುತ್ತೆ, ಬಟ್ ಆದರೂ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ, ಆಯಿತಾ? ಸೊ ಎಲ್ಲ ಸೇಮ್ ಇರುತ್ತೆ. ಬಟ್ ಇದೇನಪ್ಪ ಅಂತಂದರೆ ಇದು ಕಟ್ ಆಫ್ ಪ್ರಕಾರ ನಾನೊಂದು ಲೀಸ್ಟ್ ಮಾಡಿರೋದು, ಆಯಿತಾ? ಇಲ್ಲಿ ನೋಡ್ಬೋದು ಫಸ್ಟ್ RV ಕಾಲೇಜ್ ಆಫ್ ಇಂಜಿನಿಯರಿಂಗು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕಟ್ ಆಫು 360 ಇದೆ, BMS ಇಂದು 1037, ಆಮೇಲೆ ಪೆಸ್ಸು 1643 ಇದೆ. ಸೊ ಇಲ್ಲಿ ನೋಡ್ಕೋಬೋದು, ಆಯಿತಾ? ಸೊ ಇಲ್ಲಿ ನೋಡಿ ನೀವು ಕನ್ಫ್ಯೂಸ್ ಆಗ್ಬೋದು, ಯಾಕಂದರೆ SJC ಇದು 3 ಸಲ ಎಂಟ್ರ್ ಮಾಡಿಬಿಟ್ಟಿಲ್ಲ ಅಂತ. ಬಟ್ ಏನು ಗೊತ್ತಾ, ಈ 3 ಕಾಲೇಜಸ್ ಏನು ನೇಮ್ ಏನಿದೆ ಇವೆಲ್ಲ ಒಂದೇ ಕ್ಯಾಂಪಸ್, ಆಯಿತಾ? ಬಟ್ ಕಾಲೇಜ್ ಕೋಡ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಏನೋ ನೀವು ಜಾಯ್ನ್ ಆಗ್ತಿರಲ್ವಾ ಅದು ಒಂದೇ ಕಾಲೇಜಿಗೆ ಜಾಯ್ನ್ ಆಗೋದು. ಇಲ್ಲಿ 3 ಡಿಫ್ರೆಂಟಾಗಿ ಲೀಸ್ಟ್ ಮಾಡಿರೋದು ನೋಡಿ, ಕ್ಯಾಂಪಸ್ ಬೇರೆ ಇರುತ್ತೆ ಅನ್ಕೋಬೇಡಿ, ಕ್ಯಾಂಪಸ್ ಒಂದೇ ಆಗಿರುತ್ತೆ, ಆಯಿತಾ? ಬಟ್ ಕಾಲೇಜ್ ಕೋಡ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ 3 ರೀತಿಯಾಗಿ ಈ ಒಂದು ಕಾಲೇಜ್ಗೆ ಇಂಟೇಕ್ ಮಾಡ್ಕೊಳ್ಳೋದಾಗುತ್ತೆ ಅಂತ, ಆಯಿತಾ? ನೆಕ್ಸ್ಟ್ UVC. ಸೊ ಈ ರೀತಿ ಒಂದು ಲೀಸ್ಟ್ ಮಾಡಿದ್ದೀನಿ. ಸೊ ಇದು 2023 ಕಟ್ ಆಫ್, ಆಯಿತಾ? ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂತಂದರೆ 2024ದು ಸೆಕೆಂಡ್ ರೌಂಡ್ ಕಟ್ ಆಫ್ನ ಚೆಕ್ ಮಾಡಿ, ಆಯಿತಾ? ಆಮೇಲೆ ಕಾಲೇಜ್ ಕೋಡ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೀವು PDF ಅಲ್ಲಿ BMS ಅಂತ ಹಿಂಗೆ ಸರ್ಚ್ ಮಾಡಿದಾಗ ಅದು ಕೆಲವೊಂದು ಸಲ ತೋರಿಸಲ್ಲ, ಯಾಕಂದರೆ B ಎಂಟ್ರ್ ಮಾಡಿದಾದ್ಮೇಲೆ ಸ್ಪೇಸ್ ಕೊಡಬೇಕಾಗುತ್ತೆ, ಸ್ಪೇಸ್ ಕೊಟ್ಟು ಆಮೇಲೆ M ಅಂತ ಕೊಡಬೇಕಾಗುತ್ತೆ. ಆಮೇಲೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಒಂದಿದೆ, ಆಮೇಲೆ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಒಂದಿದೆ. ಸೊ ಇಂಥ ಸಂದರ್ಭದಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಕಾಲೇಜ್ ಕೋಡ್ ಎಂಟ್ರ್ ಮಾಡಿಬಿಟ್ರೆ ಆ ಪರ್ಟಿಕ್ಯುಲರ್ ಕಾಲೇಜ್ನ ನಿಮಗೆ ಡಿಸ್ಪ್ಲೇ ಮಾಡಿಬಿಡುತ್ತೆ. ಅದು ಕಾಲೇಜ್ ಕೋಡು ಯೂನಿಕ್ ಕೋಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಕಾಲೇಜ್ ಕೋಡ್ ಇಟ್ಕೊಂಡೆ ನೀವು ಯಾವುದೇ ಒಂದು ಕಾಲೇಜ್ ಆದರೂ ಸರ್ಚ್ ಮಾಡಬೇಕು. ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರಲ್ವಾ, KLS ಗೊಗ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾಂ ಹೇಗಿದೆ ಕಾಲೇಜ್ ಅಂತ. ಸೊ ಇಲ್ಲೇ ನೋಡ್ಬೋದು GM ಕ್ಯಾಟಗರಿಗೆ 10,000 ಇದೆ ಅರೌಂಡು ಕಟ್ ಆಫು. ಸೊ ಚೆನ್ನಾಗಿದೆ, ಆಯಿತಾ? ನೆಕ್ಸ್ಟು ಮತ್ತು ಅದು ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಕೇಳಿದ್ರಿ. ಸಪ್ತಗಿರಿನೂ ಕೂಡ ಚೆನ್ನಾಗೇ ಇದೆ, ಆಯಿತಾ? ಇಲ್ಲಿ ನೋಡ್ಬೋದು ಇಲ್ಲಿದೆ ನೋಡಿ 42 ಪ್ಲೇಸಲ್ಲಿದೆ. ಸೊ ಚೆನ್ನಾಗೇ ಇದೆ, ಆಯಿತಾ? GM ಕ್ಯಾಟಗರಿಗೆ ಅರೌಂಡ್ 24K ಕಟ್ ಆಫ್ ಇದೆ.
ಸೊ ಹೀಗೆ ನೋಡ್ಕೋಬಹುದು. ಓಕೆ, ಇದು 2023 ಆಗಿರುತ್ತೆ ಆಯ್ತಾ. ಸೊ ಅದಕ್ಕೋಸ್ಕರ ನಾನು ಏನು ಹೇಳಿದೆ ಅಲ್ವಾ ನಿಮಗೆ ಇನ್ಸ್ಟ್ರಕ್ಷನ್ಸು, ಆ ರೀತಿ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಅಂದರೆ ಇನ್ನೊಂದು ಹೆಂಗೆ ಗೊತ್ತಾ, ನಿಮಗೆ ನಿಮ್ಮ ಕಟ್ ಆಫ್ ರೇಂಜಿಗೆ ಇದೆ ಅಂತಂದರೆ ಆ ಒಂದು ಕಾಲೇಜು ಡೆಫಿನೆಟ್ಲಿ ಆ ಕಾಲೇಜ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಯ್ತಾ. ಯಾಕಂದರೆ ಪ್ರತಿ ವರ್ಷನೂ ಕೂಡ ಕಾಂಪಿಟೇಷನ್ನು ಚೇಂಜ್ ಆಗ್ತಾ ಇರುತ್ತೆ, ಕಟ್ ಆಫ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಕಟ್ ಆಫ್ ಮೇ ಬಿ ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು, ಅದು ಹೇಳೋಕ್ಕಾಗಲ್ಲ. ಬಟ್ ಆ ಒಂದು ಏನೋ ಕಾಲೇಜು ನಿಮ್ಮ ಒಂದು ರ್ಯಾಂಕಿನ ಆಸುಪಾಸಲ್ಲಿ ಇದೆ ಅಂತಂದ್ರೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅರ್ಥ ಆಗಿರುತ್ತೆ ಆಯ್ತಾ. ಓಕೆ, ಇನ್ನೊಂದ್ಸಲ ಡಿಸ್ಪ್ಲೇ ಮಾಡ್ತೀನಿ, ಇಲ್ಲಿ ನೋಡ್ಬೋದಾಯ್ತಾ ನೀವು ಕಾಲೇಜಸ್. ಹಾಗೆ ಬೇಕಾದ್ರೆ ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೊಳ್ಳಿ. ಹೇಗಿದ್ರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಅಟ್ಯಾಚ್ ಮಾಡಿರ್ತೀನಿ, ಅದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ಆಯ್ತಾ. ಆಮೇಲೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ಕೂಡ ನಿಮಗೆ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಆಮೇಲೆ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ನೀವು DM ಕೂಡ ಮಾಡ್ಬೋದಾಗಿರುತ್ತೆ ಆಯ್ತಾ. ಸೊ ಫ್ರೆಂಡ್ಸ್, ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ, ಯಾಕಂದರೆ ಕಾಲೇಜ್ ಕೂಡ ಕೊಟ್ಟಿದ್ದೀನಿ, ಕಟ್ ಆಫ್ನ ಬೇಸಾಗಿ ಇಟ್ಕೊಂಡು ಈ ಒಂದು ಕಾಲೇಜ್ ಲಿಸ್ಟ್ ಮಾಡಿದ್ದೀನಿ. ಸೊ ಡೆಫಿನೆಟ್ಲಿ ನಿಮಗೆ ಯೂಸ್ ಆಗುತ್ತೆ ಆಯ್ತಾ. ಆಮೇಲೆ ಇನ್ನೂ ಕೆಲವರು ಸ್ಟೂಡೆಂಟ್ಸ್ ಏನು ಕೇಳ್ತಿದ್ರೆ, ಬ್ರೋ ನಮ್ದು 1 ಲ್ಯಾಕ್ ಇದೆ ರ್ಯಾಂಕು, 2 ಲ್ಯಾಕ್ ಇದೆ, ಸಿಗುತ್ತಾ ಕಾಲೇಜು ಅನ್ನೋದೆಲ್ಲ ಕೇಳ್ತಾ ಇದ್ರಲ್ವಾ. ಅದಕ್ಕೆ ನೋಡಿ, ಅದಕ್ಕೆ ಸೊಲ್ಯೂಷನ್ ಇಲ್ಲೇ ಇದೆ. GM ಕ್ಯಾಟಗರಿ ಕಟ್ ಆಫೇ ನೋಡ್ಬೋದು ನೀವು ಇಲ್ಲಿ 2 ಲ್ಯಾಕ್ ಹತ್ರ ಇದೆ. ಸೊ ನಿಮ್ಮ ಕ್ಯಾಟಗರಿ ಏನಾದರೂ OBC ಅಲ್ಲಿ ಬರುತ್ತೆ ಅಥವಾ SC ST ಬರುತ್ತೆ ಅಂದರೆ ಡೆಫಿನೆಟ್ಲಿ ನಿಮಗೆ ಸಿಗುತ್ತೆ ಆಯ್ತಾ ಕಾಲೇಜು. ಆಮೇಲೆ ಇನ್ನೂ ಕೆಲವು ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ, ಅಂದರೆ ಬ್ರೋ ನಮ್ದು ರ್ಯಾಂಕ್ ಜಾಸ್ತಿ ಇದೆಯಲ್ಲ, ನಮಗೆ ಗೌರ್ಮೆಂಟ್ ಸೀಟ್ ಸಿಗುತ್ತಾ ಅಂತ. ಗೌರ್ಮೆಂಟ್ ಸೀಟ್ ಅಂದರೆ ಏನು ಗೊತ್ತಾ, ನೀವೇನು KCET ಇದ್ರೂ ಹೋಗ್ತಿರಲ್ವಾ, ಅದೇ ಗೌರ್ಮೆಂಟ್ ಸೀಟ್ ಆಗಿರುತ್ತೆ. ಈಗ ಒಂದು ಪ್ರೈವೇಟ್ ಕಾಲೇಜಸಲ್ಲಿ ಏನು ಮ್ಯಾನೇಜ್ಮೆಂಟ್ ಕೋಟಾ ಹಿಂಗೆಲ್ಲ ಇರುತ್ತಲ್ವಾ, ಮ್ಯಾನೇಜ್ಮೆಂಟ್ ಥ್ರೂ ಹೋದರೆ ಮಾತ್ರ ಅದೊಂಥರ ಪ್ರೈವೇಟ್ ಥರ ಕನ್ಸಿಡರ್ ಆಗುತ್ತೆ, ಅಂದರೆ ಫೀಸು ಜಾಸ್ತಿ ಇರುತ್ತೆ. ನೀವೇನು KCET ಕೌನ್ಸಿಲಿಂಗ್ ಮೂಲಕ ನೀವೇನು ಜಾಯ್ನ್ ಆಗ್ತೀರಾ ಕಾಲೇಜ್ಗೆ, ಅದೆಲ್ಲ ಗೌರ್ಮೆಂಟ್ ಸೀಟೇ ಆಗಿರುತ್ತೆ ಆಯಿತಾ. ಸೊ ಓಕೆ, ನೀವೇನು ಮಾಡಬೇಕಾಗಿಲ್ಲ, ಈಗ ಜಸ್ಟ್ ಏನೋ ಈ ಕೋಡ್ ಎಲ್ಲ ತಿಳ್ಕೊಳ್ಳಿ, ಕೋಡ್ನ ಸರ್ಚ್ ಮಾಡಿ, ಆಮೇಲೆ ನಿಮ್ಗೆ ಯಾವ ಒಂದು ಕೋರ್ಸ್ ಬೇಕಾಗಿರುತ್ತೋ ಆ ಕೋರ್ಸಿನ ಕಟ್ ಆಫ್ನ ಚೆಕ್ ಮಾಡಿ ಆಯಿತಾ. ಸೊ ಮೇ ಬಿ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ನನಗೆ ಅನ್ನೋದು ಕೂಡ ಗೊತ್ತಾಗುತ್ತೆ ಆಯಿತಾ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಯ್ತು ಅಂತ ಅನ್ಕೊಂತೀನಿ. ಸೊ ತಪ್ಪದೆ ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅವರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಇಂಥ ಹಲವಾರು ಕಂಟೆಂಟ್ಸು ನಿಮಗೆ ಸಿಗ್ತಾ ಇರುತ್ತೆ ಈ ಒಂದು ಚಾನಲಿಂದ. ಸೊ ಫ್ರೆಂಡ್ಸ್, ಬೇರೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ನಾನು ವಿಡಿಯೋ ಮಾಡಿ ಡೌಟ್ಸ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಮುಂದಿನ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.